ನಮಸ್ಕಾರ ಕನ್ನಡಿಗರೇ. ಕರ್ನಾಟಕದ ಅತಿ ಜನಪ್ರಿಯ ವಾಸ್ತವ ಆಧಾರಿತ ಮನೋರಂಜನಾ ಕಾರ್ಯಕ್ರಮ ಕನ್ನಡದಲ್ಲಿ ಹೇಗೆ ಆರಂಭವಾಯಿತು, ಯಾವ ವರ್ಷದಲ್ಲಿ ಯಾರು ಗೆದ್ದರು ಮತ್ತು ಅವರ ಪ್ರಯಾಣ ಹೇಗಿತ್ತು ಎಂಬ ಸಂಪೂರ್ಣ ಕಥೆಯನ್ನು ಇಂದಿನ ಈ ದೃಶ್ಯಾವಳಿಯಲ್ಲಿ ನೋಡೋಣ. ಒಂದು ಮನೆ ಒಳಗೆ ನಡೆದ ಹೋರಾಟಗಳು, ಒಂದು ಕನಸಿಗಾಗಿ ಮಾಡಿದ ತ್ಯಾಗಗಳು ಮತ್ತು ಜನರ ಹೃದಯ ಗೆದ್ದ ಅಮರ ಕ್ಷಣಗಳು. ಇದು ಕೇವಲ ಒಂದು ಆಟವಲ್ಲ, ಇದು ಒಂದು ಸಂಪೂರ್ಣ ಕಥೆ. ಇಂದಿನ ದೃಶ್ಯಾವಳಿಯಲ್ಲಿ ಕಾಲಾನುಕ್ರಮವಾಗಿ ವಿಜೇತರಾದವರು ಮತ್ತು ಅವರ ಮರೆಯಲಾಗದ ಪ್ರಯಾಣವನ್ನು ಕೊನೆವರೆಗೂ ನೋಡಿ. ನಿಮಗೆ ಹೆಚ್ಚು ಇಷ್ಟವಾದ ವರ್ಷ ಯಾವುದು? ಯಾವ ವಿಜೇತ ನಿಮ್ಮ ಹೃದಯಕ್ಕೆ ಹತ್ತಿರವಾದರು? ನಿಮ್ಮ ಅಭಿಪ್ರಾಯಗಳನ್ನು ಪ್ರತಿಕ್ರಿಯೆಗಳ ಮೂಲಕ ತಿಳಿಸಿ. ಕಾರ್ಯಕ್ರಮದ ಪರಿಚಯ. 2014ರಲ್ಲಿ ಆರಂಭವಾದ ಈ ಮನೋರಂಜನಾ ಕಾರ್ಯಕ್ರಮ ಪ್ರತಿ ವರ್ಷವೂ ಹೊಸ ಸ್ಪರ್ಧಿಗಳು, ಹೊಸ ತಿರುವುಗಳು ಮತ್ತು ಭಾರೀ ಜನಮನ್ನಣೆ ಪಡೆಯುತ್ತಾ ಬಂದಿದೆ. ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಟ ಕಿಚ್ಚ ಸುದೀಪ್ ಅವರು ನಿರೂಪಿಸಿದ್ದಾರೆ. ಸ್ಪರ್ಧಿಗಳು ಮನೆಯೊಳಗೆ ಹಲವು ವಾರಗಳ ಕಾಲ ವಾಸಿಸಿ ಕಾರ್ಯಗಳು, ಜಗಳಗಳು, ಸ್ನೇಹ ಮತ್ತು ತಂತ್ರಗಳ ಮೂಲಕ ಜನರ ಮತವನ್ನು ಪಡೆದು ಜಯ ಸಾಧಿಸುತ್ತಾರೆ. ವಿಜೇತರಿಗೆ 50 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ಇತರೆ ಆಕರ್ಷಕ ಉಡುಗೊರೆಗಳು ಲಭಿಸುತ್ತವೆ. ಮೊದಲ ವರ್ಷ 2014. ಮೊದಲ ವರ್ಷದ ವಿಜೇತರಾಗಿ ವಿಜಯ ರಾಘವೇಂದ್ರ ಅವರು ಹೊರಹೊಮ್ಮಿದರು. ಶಾಂತ ಸ್ವಭಾವ, ಸತ್ಯನಿಷ್ಠೆ ಮತ್ತು ಅದಮ್ಯ ಸಹನಶೀಲತೆಯಿಂದ ಜನರ ಮನ ಗೆದ್ದ ಅವರು ಈ ಕಾರ್ಯಕ್ರಮದ ಮೊದಲ ವಿಜೇತರಾಗಿ ಇತಿಹಾಸ ನಿರ್ಮಿಸಿದರು. ಈ ಗೆಲುವು ಸುಲಭವಾಗಿರಲಿಲ್ಲ. ಪ್ರತಿಯೊಂದು ದಿನವೂ ಒಂದು ಪರೀಕ್ಷೆ, ಪ್ರತಿಯೊಂದು ಕ್ಷಣವೂ ನಿರ್ಣಾಯಕ. ಈ ವರ್ಷದ ಉಪವಿಜೇತ ಅರುಣ್ ಸಾಗರ್. ಎರಡನೇ ವರ್ಷ 2015. ಎರಡನೇ ವರ್ಷದ ವಿಜೇತರಾಗಿ ಅಕುಲ್ ಬಾಲಾಜಿ ಅವರು ಜಯ ಸಾಧಿಸಿದರು. ಕೆಲವರು ಆಟ ಆಡಿದರು, ಕೆಲವರು ಹೃದಯದಿಂದ ಬದುಕಿದರು, ಆದರೆ ಗೆದ್ದವರು ಒಬ್ಬರೇ. ತಮ್ಮ ಚುರುಕಿನ ಆಟ ಮತ್ತು ಸ್ಪಷ್ಟ ಮಾತುಗಳಿಂದ ಮನೆ ಮಂದಿಯಲ್ಲೂ ಪ್ರೇಕ್ಷಕರಲ್ಲೂ ಅವರು ಗಮನ ಸೆಳೆದರು. ಈ ವರ್ಷದ ಉಪವಿಜೇತ ಸೃಜನ್ ಲೋಕೇಶ್. ಮೂರನೇ ವರ್ಷ 2016. ಮೂರನೇ ವರ್ಷದ ವಿಜೇತೆಯಾಗಿದ್ದು ಶ್ರುತಿ. ಭಾವನಾತ್ಮಕ ಕ್ಷಣಗಳು, ಸತ್ಯನಿಷ್ಠ ಆಟ ಮತ್ತು ಧೈರ್ಯ ಅವರ ಗೆಲುವಿನ ಪ್ರಮುಖ ಕಾರಣವಾಯಿತು. ಈ ವರ್ಷದ ಉಪವಿಜೇತ ಚಂದನ್ ಕುಮಾರ್. ನಾಲ್ಕನೇ ವರ್ಷ 2017. ನಾಲ್ಕನೇ ವರ್ಷದ ವಿಜೇತರಾಗಿ ಪ್ರಥಮ್ ಅವರು ಹೊರಹೊಮ್ಮಿದರು. ತಂತ್ರ, ಧೈರ್ಯ ಮತ್ತು ಸ್ಪಷ್ಟ ನಿಲುವಿನಿಂದ ಅವರು ಸಾಕಷ್ಟು ಚರ್ಚೆಗಳಿಗೆ ಕಾರಣರಾದರು. ಈ ವರ್ಷದ ಉಪವಿಜೇತ ಕಿರಿಕ್ ಕೀರ್ತಿ. ಐದನೇ ವರ್ಷ 2018. ಐದನೇ ವರ್ಷದ ವಿಜೇತರಾಗಿ ಚಂದನ್ ಶೆಟ್ಟಿ ಅವರು ಜಯ ಸಾಧಿಸಿದರು. ಸರಳತೆ, ನೇರ ಮಾತು ಮತ್ತು ಸಂಗೀತ ಪ್ರತಿಭೆಯಿಂದ ಜನರ ಮನಸ್ಸು ಗೆದ್ದರು. ಈ ವರ್ಷದ ಉಪವಿಜೇತ ದಿವಾಕರ್. ಆರನೇ ವರ್ಷ 2019. ಆರನೇ ವರ್ಷದ ವಿಜೇತರಾಗಿ ಶಶಿ ಕುಮಾರ್ ಅವರು ಹೊರಹೊಮ್ಮಿದರು. ಗ್ರಾಮೀಣ ಹಿನ್ನೆಲೆ ಮತ್ತು ನೈಜ ಜೀವನದ ಅನುಭವಗಳು ಅವರ ಗೆಲುವಿಗೆ ಬಲ ನೀಡಿದವು. ಈ ವರ್ಷದ ಉಪವಿಜೇತ ನವೀನ್ ಸಜ್ಜು. ಏಳನೇ ವರ್ಷ 2020. ಏಳನೇ ವರ್ಷದ ವಿಜೇತರಾಗಿ ಶೈನ್ ಶೆಟ್ಟಿ ಅವರು ಭರ್ಜರಿ ಗೆಲುವು ಸಾಧಿಸಿದರು. ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಮನೋರಂಜನೆಯ ಮೂಲಕ ಜನರ ಅಪಾರ ಮೆಚ್ಚುಗೆ ಪಡೆದರು. ಈ ವರ್ಷದ ಉಪವಿಜೇತ ಕುರಿ ಪ್ರತಾಪ್. ಎಂಟನೇ ವರ್ಷ 2022. ಎಂಟನೇ ವರ್ಷದ ವಿಜೇತರಾಗಿ ಮಂಜು ಪಾವಗಾಡ್ ಅವರು ಜಯ ಸಾಧಿಸಿದರು. ಹಾಸ್ಯ, ನೈಜತೆ ಮತ್ತು ಗ್ರಾಮೀಣ ಶೈಲಿಯಿಂದ ಪ್ರೇಕ್ಷಕರ ಹೃದಯ ಗೆದ್ದರು. ಈ ವರ್ಷದ ಉಪವಿಜೇತ ಅರವಿಂದ್ ಕೆಪಿ. ಒಂಬತ್ತನೇ ವರ್ಷ 2022. ಒಂಬತ್ತನೇ ವರ್ಷದ ವಿಜೇತರಾಗಿ ರೂಪೇಶ್ ಶೆಟ್ಟಿ ಅವರು ಹೊರಹೊಮ್ಮಿದರು. ಶಾಂತ ಆಟ ಮತ್ತು ತಂತ್ರಬದ್ಧ ನಿರ್ಧಾರಗಳಿಂದ ಅವರು ಗೆಲುವು ಸಾಧಿಸಿದರು. ಈ ವರ್ಷದ ಉಪವಿಜೇತ ರಾಕೇಶ್ ಅಡಿಗ. ಹತ್ತನೇ ವರ್ಷ 2023. ಹತ್ತನೇ ವರ್ಷದ ವಿಜೇತರಾಗಿ ಕಾರ್ತಿಕ್ ಮಹೇಶ್ ಅವರು ಜಯ ಸಾಧಿಸಿದರು. ಯುವ ಜನತೆಯ ಬೆಂಬಲ ಮತ್ತು ಸ್ಪಷ್ಟ ಆಟ ಅವರ ಗೆಲುವಿನ ರಹಸ್ಯವಾಯಿತು. ಈ ವರ್ಷದ ಉಪವಿಜೇತ ಪ್ರತಾಪ್. 11ನೇ ವರ್ಷ 2024. 11ನೇ ವರ್ಷದ ವಿಜೇತರಾಗಿ ಹನುಮಂತ ಲಮಾಣಿಯವರು ಹೊರಹೊಮ್ಮಿದರು. ಸರಳ ಜೀವನ ಕಥೆ ಮತ್ತು ಅಚಲ ಮನೋಬಲದಿಂದ ಜನರ ಮತಗಳನ್ನು ಪಡೆದರು. ಈ ವರ್ಷದ ಉಪವಿಜೇತ ತ್ರಿವಿಕ್ರಮ್. 12ನೇ ವರ್ಷ 2026. 12ನೇ ವರ್ಷದ ವಿಜೇತರಾಗಿ ಗಿಲ್ಲಿ ನಟ ಅವರು ಜಯ ಸಾಧಿಸಿದರು. ತಂತ್ರ, ಮನೋರಂಜನೆ ಮತ್ತು ಪ್ರಬಲ ವ್ಯಕ್ತಿತ್ವದಿಂದ ವಿಜಯದ ಸಂಕೇತವನ್ನು ತಮ್ಮದಾಗಿಸಿಕೊಂಡರು. ಈ ವರ್ಷದ ಉಪವಿಜೇತ ರಕ್ಷಿತಾ ಶೆಟ್ಟಿ. ಸಮಾರೋಪ. ಈ ರೀತಿ ಪ್ರತಿಯೊಂದು ವರ್ಷವೂ ವಿಭಿನ್ನ ಕಥೆ, ವಿಭಿನ್ನ ವ್ಯಕ್ತಿತ್ವ ಮತ್ತು ಮರೆಯಲಾಗದ ನೆನಪುಗಳನ್ನು ನೀಡಿದೆ. ನಿಮಗೆ ಯಾವ ವರ್ಷ ಮತ್ತು ಯಾವ ವಿಜೇತ ಹೆಚ್ಚು ಇಷ್ಟವಾಯಿತು? ನಿಮ್ಮ ಅಭಿಪ್ರಾಯಗಳನ್ನು ಪ್ರತಿಕ್ರಿಯೆಗಳ ಮೂಲಕ ತಿಳಿಸಿ. ಇತರ ಭಾಷೆಗಳ ಕಲಬೆರಕೆ ಇಲ್ಲದೆ ಸಂಪೂರ್ಣವಾಗಿ ಅಚ್ಚು ಕನ್ನಡದಲ್ಲೇ ಒಂದು ದೃಶ್ಯಾವಳಿಯನ್ನು ರೂಪಿಸಿರುವುದು
ನಿಜಕ್ಕೂ ಒಂದು ಮಹಾನ್ ಪ್ರಯತ್ನ. ಪರಭಾಷೆಯ ಪ್ರಭಾವ ಹೆಚ್ಚಿರುವ ಇಂದಿನ ದಿನಗಳಲ್ಲಿ ಕನ್ನಡದ ಮೇಲಿನ ಗೌರವ ಮತ್ತು ಪ್ರೀತಿಯನ್ನು ಇದು ಸ್ಪಷ್ಟಪಡಿಸುತ್ತದೆ. ಈ ದೃಶ್ಯಾವಳಿ ನಿಮಗೆ ಇಷ್ಟವಾದರೆ ಮೆಚ್ಚುಗೆ ಸೂಚಿಸಿ. ಯುವ ತೇಜಸ್ವಿ ಕನ್ನಡಿಗ YT ಕನ್ನಡಿಗ ಮಾಧ್ಯಮಕ್ಕೆ ಚಂದಾದಾರರಾಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಭಾರತಾಂಬೆ, ಜೈ ಕರ್ನಾಟಕ. ಧನ್ಯವಾದಗಳು.